ವೀಕ್ಷಕರೇ, ದಾವಣಗೆರೆಯಲ್ಲಿ ಏನು ಸರ್ಕಲ್ ಅಭಿವೃದ್ಧಿಗಳು ನಡೀತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ದಾವಣಗೆರೆಯ ಎಲ್ಲಾ ಸರ್ಕಲ್ಗಳು ಕೂಡ ಅಭಿವೃದ್ಧಿ ಆಗ್ತಾ ಇದ್ದಾವೆ. ಹಾಗೆ ಹೊಸ ಸಿಗ್ನಲ್ಗಳು ಕೂಡ ಜಿಲ್ಲಾಧಿಕಾರಿಗಳು ಆಯ್ಕೆಯನ್ನ ಮಾಡಿರ್ತಕ್ಕಂಥ ದಾವಣಗೆರೆಯ ಎಲ್ಲಾ ಸರ್ಕಲ್ಗಳು ಜೀಬ್ರಾ ಕ್ರಾಸ್ ಏನಿದೆ, ಆ ಜೀಬ್ರಾ ಕ್ರಾಸ್ಗಳು ಎಲ್ಲ ದಾವಣಗೆರೆಯ ಪ್ರತಿಯೊಂದು ಸಿಗ್ನಲ್ ಅಲ್ಲಿ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಅಳಿಸಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಈ ಜೀಬ್ರಾ ಕ್ರಾಸ್ ನ ಪಟ್ಟಿಯನ್ನ ಬರೆಯೋರು ಯಾರು? ಜರ್ಮನ್ ಮಾದರಿ ಸರ್ಕಲ್ಗಳು ಕೂಡ ಆಗ್ತಾ ಇದಾವೆ. ಆ ಸರ್ಕಲ್ಗಳು ಆಗ್ತಾ ಇದಾವೆ. ಆ ಸರ್ಕಲ್ಗಳು ಆದ ನಂತರ ವಾಹನ ಸವಾರರು ನಾವು ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದಂತದ್ದು ಗೊಂದಲ ಆಗಿರ್ತಕ್ಕಂಥದ್ದು. ದಾವಣಗೆರೆಯ ಪ್ರತಿಯೊಂದು ಸರ್ಕಲ್ ಸಿಗ್ನಲ್ಗಳಲ್ಲಿ ಪಟ್ಟಿಯ ಏನು ಪೇಂಟ್ ಬರೆದಿರ್ತಾರೆ ಅದೆಲ್ಲ ಅಳಿಸಿ ಹೋಗಿ ತುಂಬಾ ವರ್ಷಗಳಾಗಿದೆ. ಪಟ್ಟಿ ಬಣ್ಣವನ್ನ ಬಳಿಯುವಂತ ಕೆಲಸ ಯಾರು ಮಾಡಬೇಕು ಅನ್ನುವಂತ ಒಂದು ಯಕ್ಷ ಪ್ರಶ್ನೆ ಕಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ರಸ್ತೆ ಸಿಗ್ನಲ್ಗಳಲ್ಲಿ ದಾಟುವಂತ ಒಂದು ಸಂದರ್ಭದಲ್ಲಿ ಜನರುಗಳು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಿಗ್ನಲ್ ಬಿದ್ದಂತ ಸಂದರ್ಭದಲ್ಲಿ ನಾವು ಯಾವ ರಸ್ತೆಯಿಂದ ಯಾವ ರಸ್ತೆ ಕಡೆಗೆ ಹೋಗ್ಬೇಕು ಅನ್ನೋದೇ ಒಂದು ಗೊಂದಲ. ಯಾಕಂದ್ರೆ ಜೀಬ್ರಾ ಕ್ರಾಸ್ ಇದ್ರೆ ಆ ಜೀಬ್ರಾ ಕ್ರಾಸ್ ಮೇಲಿಂದ ಪಾದಾಚಾರಿಗಳು ನಡೆಯಬಹುದು. ಆದ್ರೆ ಜೀಬ್ರಾ ಕ್ರಾಸ್ಗಳೇ ಇಲ್ಲ ಅಂದ ಮೇಲೆ ಅವರು ಯಾವ ರೀತಿ ಮತ್ತೆ ಎಲ್ಲಿ ನಡೆದು ಹೋಗ್ಬೇಕು, ರಸ್ತೆನ ಹೇಗೆ ದಾಟಬೇಕು ಅನ್ನೋದೇ ಪಾದಾಚಾರಿಗಳಿಗೆ ಗೊಂದಲ ಆಗಿರ್ತಕ್ಕಂಥದ್ದು. ಹಾಗಾಗಿ ದಾವಣಗೆರೆ ಅಭಿವೃದ್ಧಿಯ ಹೆಸರಿನಲ್ಲಿ ಇತ್ತ ಕಡೆ ಸಿಗ್ನಲ್ಗಳ ಕಡೆ ಗಮನ ಹರಿಸಬೇಕು ಅನ್ನುವಂಥದ್ದು ಒಂದು ಸಾರ್ವಜನಿಕರ ಮಾತಾಗಿರ್ತಕ್ಕಂಥ. ವೀಕ್ಷಕರೇ, ಹಾಗೆ ಇಲ್ಲಿ ಪಾದಾಚಾರಿಗಳು ಒಬ್ರು ರಸ್ತೆ ದಾಟ್ತಾ ಇದ್ರು. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಬನ್ನಿ ಬ್ರದರ್, ಈಗ ರಸ್ತೆ ದಾಟ್ತಾ ಇರ್ತೀರಿ, ಅಲ್ಲಿ ಜೀಬ್ರಾ ಕ್ರಾಸ್ ಇರಲ್ಲ, ಏನಿರಲ್ಲ, ಹೆಂಗ್ ದಾಟ್ತೀರಾ ನೀವು? ಸರ್, ಜೀಬ್ರಾ ಸಿಗ್ನಲ್ಗಳು ಬಿಟ್ಟಿರ್ತಾವ ಸರ್. ಸಿಗ್ನಲ್ಗಳು ಹಾಕಿದಾಗ ದಾಟ್ಬೇಕು ಸರ್. ಒಂದೊಂದು ಟೈಮ್ ಸಿಗ್ನಲ್ಗಳು ಹಾಕಿದಾಗ ಗಾಡಿಗಳು ಪಾಸ್ ಆಗ್ತಾವ ಸರ್. ಎಷ್ಟೋ ಒಂದ್ಸಲ ಆಕ್ಸಿಡೆಂಟ್ ಎಲ್ಲ ಆಗ್ತಾವ ಸರ್. ದಯವಿಟ್ಟು ಪೊಲೀಸ್ ಇಲಾಖೆ, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟ ಇಲಾಖೆಯವರು ಗಡ ಇವುದು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕು ಸರ್. ಇಲ್ಲ ಅಂದ್ರೆ ಆಗೋ ಅನಾಹುತಗಳಿಗೆ ನೀವೇ ಜವಾಬ್ದಾರಿ ಆಗ್ತೀರಾ. ಈಗ ಸಡನ್ ಆಗಿ ದಾಟ್ತಾ ಇರ್ತೀರಾ, ಸಡನ್ ಸಿಗ್ನಲ್ ಬಿಟ್ಬಿಡ್ತೈತಿ, ಅವಾಗ ನಿಮಗೆ ಗೊತ್ತಾಗಲ್ಲ ಕೆಂಪ್ ಲೇಔಟ್ ಯಾವ್ದು ಹಸಿರು ಲೈಟ್ ಯಾವ್ದು ಗೊತ್ತಾಗಲ್ಲ, ಹೆಂಗ್ ಮಾಡ್ತೀರಾ ಅಂತ? ಸರ್, ಆ ಟೈಮ್ನಾಗೆ ನಾವು ಸಿಗ್ತತೆ ಇಲ್ಲ ಅಂತ ಟೈಮಿಂಗ್ಸ್ ನೋಡ್ತೀವಿ ಸರ್. ಟೈಮಿಂಗ್ಸ್ ಒಂದ್ ಮಾಡ್ಯಾರ ಸರ್. ಎಷ್ಟೋ ಒಂದ್ಸಲ ಸಿಗ್ನಲ್ ಜೀಬ್ರಾ ಇದನ್ನೇ ಇಲ್ಲ ಸರ್, ಜೀಬ್ರಾ ಪಟ್ಟಿನೇ ಇಲ್ಲ ಸರ್. ದಯವಿಟ್ಟು ಸಚಿವರಲ್ಲಿ ಕೇಳ್ಕೊಳ್ಳೋದು ಏನು ಅಂದ್ರೆ ಗಡ ಎಲ್ಲಾ ಸಿಗ್ನಲ್ಗಳಲ್ಲಿ ಜೀಬ್ರಾ ಪಟ್ಟಿಯನ್ನಾಗಿ ಮಾಡ್ಬೇಕನ್ನಾಗಿ ಕೇಳ್ಕೊಳ್ತೀವಿ ಸರ್. ಇಲ್ಲಿ ಮತ್ತೊಬ್ಬ ಪಾದಾಚಾರಿಗಳು ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಈಗ ಸಿಗ್ನಲ್ಗಳಿಗೆ ಅಡ್ಡಾಡ್ತಾ ಇರ್ತಾರೆ, ನೀವು ಕೂಡ ಸಿಗ್ನಲ್ ಪಾಸ್ ಮಾಡ್ತಾ ಇರ್ತೀರಾ. ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ಎಲ್ಲ ಸಿಗ್ನಲ್ ಬಿಟ್ಟ ತಕ್ಷಣ ನೀವು ಮೂವ್ ಆಗ್ಬೇಕು, ಅವಾಗ ಏನ್ ತೊಂದರೆ ಆಗುತ್ತೆ ಅಂತ? ಇಲ್ಲ, ತುಂಬಾ ತೊಂದರೆ ಆಗುತ್ತೆ. ಇವಾಗ ನಮಗೆ ಅಪೋಸಿಟ್ ಗಾಡಿಗಳು ಸಿಗ್ನಲ್ ಟೈಮಿಂಗ್ಸ್ ಅವೆಲ್ಲ ಗೊತ್ತಿರಲ್ಲ. ಸ್ವಲ್ಪ ಜಾಗೃತಿ ಮೂಡಿಸೋದು ಒಳ್ಳೇದು. ಜೀಬ್ರಾ ಕ್ರಾಕ್ಸು, ಸಿಗ್ನಲ್ ಸೆನ್ಸಾರು ಅವೆಲ್ಲ ನಮಗೆ ಗೊತ್ತಿರಲ್ಲ. ಅವನ್ನ ಜೀಬ್ರಾ ಕ್ರಾಸ್ ಮುಖಾಂತರ, ಇಲ್ಲಾಂದ್ರೆ ನಮಗೆ ಜಾಗೃತಿ ಅಂದ್ರೆ ಸ್ಕೂಲು, ಕಾಲೇಜು ಇಲ್ಲ ಜನಸಂಚಾರ ಇದರಲ್ಲಿ ಜನ ಜಾಗೃತಿ ಮೂಡಿಸೋದು ಅಂತ ಅಭಿನಯ ಆಗ್ಬೇಕು. ಈಗ ಹಳ್ಳಿಯಿಂದ ಕೂಡ ರೈತರು ಬರ್ತಾ ಇರ್ತಾರೆ, ಗೊಬ್ಬರ ತಗೊಳಕ್ಕೆ ಅಂತ ಬರ್ತಾ ಇರ್ತಾರೆ. ಅವರು ಕೂಡ ರಸ್ತೆ ದಾಟೋದಕ್ಕೆ ಪರದಾಡ್ತಿರ್ತಾರೆ. ಯಾಕೆಂದ್ರೆ ಒಂದು ಜೀಬ್ರಾ ಕ್ರಾಸ್ ಪಟ್ಟಿ ಇದ್ರೆ ಅದನ್ನ ನೋಡ್ಕೊಂಡು ನಿಧಾನಕ್ಕೆ ದಾಟ್ತಾರೆ. ಆ ಜೀಬ್ರಾ ಕ್ರಾಸ್ ಪಟ್ಟಿಗಳಾಗಿರೋದು ವಾಹನಗಳು ಎಲ್ಲಿಂದ ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಈ ಕೆಲಸವನ್ನ ಯಾರು ಮಾಡ್ಬೇಕು ಅಂತ? ಸರ್ಕಾರ ಮಾಡಬೇಕು, ಸಂಚಾರ ಇವ್ರು ಮಾಡ್ಬೇಕು, ವಿಭಾಗದಲ್ಲಿ ಅವ್ರು ಮಾಡ್ಬೇಕು. ಇವಾಗ ಕೆಲವೊಬ್ಬರಿಗೆ ಅದು ನಿಯಮಗಳು ಗೊತ್ತಿರಲ್ಲ, ಅವ್ರನ್ನೆಲ್ಲ ಸ್ವಲ್ಪ ತಿಳಿಸ್ಬೇಕು, ಜನಗಳಿಗೆ ಎಲ್ಲ ತಿಳಿಸೋಂತ ಪ್ರಯತ್ನ ಮಾಡ್ಬೇಕು ಅವರು. ಈಗ ಅಭಿವೃದ್ಧಿ ಕೂಡ ಎಲ್ಲ ಸರ್ಕಲ್ಗಳು ಆಗ್ತಾ ಇದಾವೆ. ಈ ಅಭಿವೃದ್ಧಿಯ ನಡುವೆ ಇದು ಒಂದು ಆದ್ರೆ ಒಳ್ಳೇದಲ್ವಾ? ಹೌದು, ತುಂಬಾ ಮುಖ್ಯ. ಈಗ ಸಂಚಾರದ ಪ್ರತಿಯೊಂದು ನಿಯಮಗಳು ಜನರಿಗೆ ಗೊತ್ತಾಗ್ಬೇಕು, ಆತರ ಮಾಡ್ಬೇಕು. ದಾವಣಗೆರೆಯ ಪ್ರತಿಯೊಂದು ಸಿಗ್ನಲ್ಗಳಲ್ಲಿ ಜೀಬ್ರಾ ಕ್ರಾಸು ಮತ್ತು ವಾಹನ ಸವಾರರು ಎಲ್ಲಿಂದ ಎಲ್ಲಿಗೆ ನಿಲ್ಬೇಕು ಅನ್ನುವಂತ ಒಂದು ಪಟ್ಟಿ ಅಳಿಸಿ ಹೋಗಿರ್ತಕ್ಕಂಥದ್ದು ಸುಮಾರು ವರ್ಷಗಳೇ ಆಗಿದೆ. ಹಾಗಾಗಿ ದಾವಣಗೆರೆಯ ಎಲ್ಲಾ ಸರ್ಕಲ್ಗಳು ಇನ್ನೇನು ಹೊಸ ಸಿಗ್ನಲ್ಗಳನ್ನ ಮಾಡ್ಬೇಕು ಅಂತ ಹೊರಟಿರ್ತಕ್ಕಂಥ ಜಿಲ್ಲಾ ಆಡಳಿತ ಇತ್ತ ಕಡೆ ಗಮನ ಹರಿಸಿ ಪಾದಾಚಾರಿಗಳಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಮತ್ತು ವಾಹನ ಸವಾರರಿಗೆ ಜೀಬ್ರಾ ಕ್ರಾಸ್ ಇದ್ರೆ ಅಲ್ಲಿಂದ ಹೇಗೆ ಮೂವ್ ಆಗ್ಬೇಕು ಅನ್ನೋದನ್ನ ಸಿಗ್ನಲ್ ನ ನೋಡಿ ಮೂವ್ ಆಗ್ತಾರೆ. ಹಾಗಾಗಿ ಇಲ್ಲಿ ಗಮನ ಹರಿಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ದಾವಣಗೆರೆಯ ಸಮಸ್ಯೆ ಸುದ್ದಿಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.